ಸ್ನೇಹಿತರೆ, ಇಲ್ಲಿ ಸೋಪ್ ಬಾಕ್ಸ್ ಹತ್ರ ಚಪ್ಪಲಿ ಬಿಟ್ಟಿರೋ ಗೆಳೆಯರು ಆ ಚಪ್ಪಲಿ ಹಾಕೊಂಡು ಈ ಕಡೆ ಯಾಕೆ ಹಂಗೆ ಮಾಡ್ತೀರಾ? ಹಾಗೆ ಆ ಕೆಲಸ ಮಾಡುವ ಕೇಳ್ಕೊಳ್ತೀನಿ. ಒಳಗಿದು ಸೆರೆಮನೆಯಿಂದ ಅರಮನೆ ತಲುಪಿತು ಕನ್ನಡದ ತೇರು. ಇದಕ್ಕೆ ಕಾರಣವಾದ ಕೆಪಿಎಸ್ಸಿ ಕನ್ನಡ ಪರ ಮಕ್ಕಳ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಸಿಂಹ ಗರ್ಜನೆಯನ್ನು ಮಾಡುತ್ತಿರುವ ನಾರಾಯಣ ಗೌಡರ ಹೋರಾಟಕ್ಕೆ, ಕೆಪಿಎಸ್ಸಿಯಲ್ಲಿ ಅನ್ಯಾಯವಾಗಿರುವ ಕನ್ನಡ ಪರ ಮಕ್ಕಳ ಪರ ಹೋರಾಟ ಮಾಡುತ್ತಿರುವ ನಾರಾಯಣ ಗೌಡರ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಾಡ ಪರ ಹೋರಾಟಕ್ಕೆ, ನಾಡಿಗರ ಪರ ಹೋರಾಟಕ್ಕೆ, ಕನ್ನಡ ಪರ ಈ ಹೋರಾಟ ನಡ್ಕೊಂಡು ಬರ್ತಾ ಇದೆ. ನಾವು ಅಂತ್ಯದ ಘಟ್ಟದಲ್ಲಿ ಬಂದು ನಿಂತಿದ್ದೀವಿ. ಇವತ್ತೇನು ಅಧಿವೇಶನ ಕೆಪಿಎಸ್ಸಿ ಮಹಾಭ್ರಷ್ಟರ ಮಹಾಕೂಟ ಕೆಪಿಎಸ್ಸಿ ಇನ್ನೂ ಹೆಚ್ಚೆತ್ತುಕೊಳ್ಳಿಲ್ಲ. ಅದು ಹೆಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಕರ್ನಾಟಕಕ್ಕಾಗಿದ್ದು 96,000 ಮಕ್ಕಳು ಕನ್ನಡದ ಮಾಧ್ಯಮದಲ್ಲಿ ಓದಂಥ ಮಕ್ಕಳು, ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ ಮಕ್ಕಳು ಇವತ್ತು ಅವರ ದುಃಖ ದುಮಾನಿಗಳನ್ನು ಕೇಳಲಿಕ್ಕೆ
KPC ಕೈಲೂ ಆಗಲಿಲ್ಲ, ರಾಜ್ಯ ಸರ್ಕಾರ ಕೈಲೂ ಆಗಲಿಲ್ಲ ಅಂದಾಗ ಇದನ್ನು ಯಾಕೆ ಸಹಿಸ್ಕೊಂಡು ಕೂತ್ಕೋಬೇಕು? ಯಾವುದೇ ಕಾರಣಕ್ಕೂ ಸಹಿಸ್ಕೊಂಡು ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತಾದರೂ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರ ಅಂತ ಹೇಳಿ ನಾನಿವತ್ತು ಗಮನಿಸ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಸಂವಿಧಾನಬದ್ಧವಾದಂಥ ಕಾನೂನಿನ ಚೌಕಟ್ಟಲ್ಲಿ ನಡಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಕಾನೂನಿನ ಚೌಕಟ್ಟದಲ್ಲಿ ನಿಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ ಅನ್ನೋದಾದರೆ ಈ ಹೋರಾಟ ಬೇರೆ ಸ್ವರೂಪವನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಯಾವ KPSC ಮಹಾನ್ ಭ್ರಷ್ಟರ ಕೂಟ ಈ ಕನ್ನಡದ ನಾಡಿನ ನೆಲದ ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಏನು ಅನ್ಯಾಯ ಮಾಡಿದೆಯಲ್ಲ ಅದನ್ನು ಸರಿಪಡಿಸಬೇಕು. ಸರಿಪಡಿಸದೆ ಹೋದರೆ, ನೀವು ಸರಿ ಮಾಡದೇ ಹೋದರೆ ಜನ ಬುಗಿಲ್ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಜನ ಬುಗಿಲ್ ಹೇಳಿದ್ರೆ ಯಾರೂ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಶ್ರೀಸಾಮಾನ್ಯರು ಬುಗಿಲ್ ಹೇಳೋಕ್ಕಿಂತ ಮುಂಚೆ ತಾವು ಎಚ್ಚೆತ್ತುಕೊಂಡು ಆ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅನ್ನುವ ಹಕ್ಕೊತ್ತಾಯವನ್ನು ಮಾಡಲಿಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನು ವಿದ್ಯಾರ್ಥಿಗಳು ಮತ್ತು ಕರವೇ ಸಾರಥ್ಯದಲ್ಲಿ ಇವತ್ತು ನಡೀತಾ ಇದೆ. ನಾನು ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದಂಥ ಮಾತನ್ನು ಗಮನಿಸಿದೆ. ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾ ಇದ್ರು, ಇಷ್ಟೊಂದು ಭ್ರಷ್ಟಾಚಾರ ಆದರೆ, ಇಷ್ಟೊಂದು ಅನ್ಯಾಯ ಈ ದೇಶದಲ್ಲಿ ನಡೆಯೋದಾದರೆ ಈ ನೆಲದ ಮಕ್ಕಳು ಇಂಥ ಭ್ರಷ್ಟರ ಮಧ್ಯದಲ್ಲಿ ಬದುಕಕ್ಕಾಗದೆ 6ರಿಂದ 7 ಲಕ್ಷ ಜನ ಈ ದೇಶ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಈ ನೆಲದ ಯುವಕರು ಅನ್ನೋ ಮಾತನ್ನ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾ ಇದ್ರು. ಕನಿಷ್ಠ 100ಕ್ಕೆ 100ರಷ್ಟು ನ್ಯಾಯ ಕೊಡದೆ ಹೋದ್ರು 50% ನ್ಯಾಯ ಆ ಮಕ್ಕಳಿಗೆ ಕೊಡ್ಬೋದಾಯ್ತಲ್ಲ, ಅನ್ಯಾಯ ಮಾಡಿದ್ರಲ್ಲ ಅಂತ ಹೇಳಿ ಈ ನೆಲದಲ್ಲಿ ದೊಡ್ಡ ಕ್ರಾಂತಿ ಆಗೋದಕ್ಕಿಂತ ಮುಂಚೆ KPSC ಸರಿಯಾಗಬೇಕು, ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಮಾತನ್ನ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಿದ್ರು. ನಮ್ಮ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೌನ ವಹಿಸಿದಿರಲ್ಲ, ಈ ಮೌನದ ಹಿಂದೆ KPSC ಭ್ರಷ್ಟಾಚಾರದ ಹಿಂದೆ, ಆದರೆ ಭ್ರಷ್ಟಾಚಾರದ ಒಳಗಡೆ ನಿಮ್ಮ ಸರ್ಕಾರ ಏನಾದರೂ ಇದೆಯಾ ಅನ್ನುವ ಅಪನಂಬಿಕೆ ಈ ನಾಡಿನ ಜನರಿಗೆ ಕಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಮಾತಾಡಿದ್ರೆ, ಸರ್ಕಾರ ಮಕ್ಕಳಿಗೆ ನ್ಯಾಯ ಕೊಟ್ಟರೆ ಜನ ನಿಮ್ಮನ್ನು ಯಾವ ಕನ್ನಡದ ರಾಮಯ್ಯ ಅಂತ ಕರೀತಿದ್ರಲ್ಲ, ಹೋಗಿದ್ದ ಕಡೆ ಬಂದಿದ್ದ ಕಡೆ ಕನ್ನಡದ ವ್ಯಾಕರಣದ ಪಾಠ ಮಾಡ್ತಿರಲ್ಲ ಸಿದ್ದರಾಮಯ್ಯನವರೇ, ಇದ ನಿಮ್ಮ ಕನ್ನಡದ ಕಾಳಜಿ ಕಳಕಳಿ. ಕನ್ನಡದ ಮಾಧ್ಯಮದ ಪಾಠ ಮಾಡೋದಲ್ಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕನ್ನು ಕಟ್ಕೊಡೋ ಕೆಲಸ ನಿಮ್ಮಿಂದ ಆದಾಗ ಅದ ನಂಬಿಕೆ ಉಳಿಸ್ಕೋತೀರಿ. ಇಲ್ಲದೆ ಹೋದರೆ ಕರ್ನಾಟಕ ಜನರ ಆ ಒಂದು ಭುಗಿಲೆದ್ದ ಹೋರಾಟವನ್ನು ಇನ್ಮೇಲೆ ಯಾರೂ ತಡೆಯೋಕ್ಕಾಗಲ್ಲ. ನಾವು ಇಲ್ಲಿವರೆಗೂ ಕಾನೂನುಬದ್ಧವಾದ ಸಂವಿಧಾನಬದ್ಧವಾದ ಅದರೊಳಗಡೆ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಬೇರೆ ಸ್ವರೂಪ ಪಡ್ಕೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವರು ಇಂದಿನ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಮನವಿ. ಎಲ್ಲ ಕನ್ನಡ ಕಟ್ಟಾಳುಗಳಿಗೆ ನಮಸ್ಕರಿಸುತ್ತಾ, ಈ ಕನ್ನಡಿಗರ ಅನ್ನದ ಪ್ರಶ್ನೆ ಕುರಿತು KPSC ಮಾಡ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಿಡಿದಿರುವಂತಹ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮ ಆತ್ಮೀಯರು ಆದಂಥ ನಾರಾಯಣಗೌಡ್ರೆ ಮತ್ತು ವೇದಿಕೆ ಮೇಲಿರುವಂತಹ ನಾಡೋಜ ಕಮಲ ಹಂಪನ ಅವರೇ. ಯಾಕಂದರೆ ಮೊದಲು ನನಗೆ ಕಮಲ ಹಂಪನ ಅಂತ ಬಾಯಲ್ಲಿ ಬರುತ್ತೆ, ಯಾಕಂದರೆ ಅದಕ್ಕೊಂದು ಅರ್ಥ ಇದೆ. ಏನು ಬರೇ ಉದ್ಯೋಗದ ವಿಷಯಗಳನ್ನು ಕುರಿತು ಅದರೊಂದಿಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಪ್ರಶ್ನೆಯನ್ನು ಹಾಕಿದಂಥ ಅಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬ ಅಧ್ಯಕ್ಷ ಆಗಿದ್ದ ಹರಿಕೃಷ್ಣ ಪುನ್ನೂರು ನಾಡಗೀತೆ ಕುವೆಂಪು ಒಬ್ಬರನ್ನ ಬರೆಯೋದು ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಆತನ ಪಂಚೆಯನ್ನು ಎಳೆದಂತಹ ಕನ್ನಡ ಕಟ್ಟಾಳುಗಳು ರಕ್ಷಣಾ ವೇದಿಕೆಯವರು. ಆದರೆ
ಆರೋಪಿ, ಎರಡನೇ ಆರೋಪಿ ನಾನು, ಮೂರನೇ ಆರೋಪಿ ಪಾರ್ಶ್ವನಾಥ್. ಅವತ್ತು ನಾನು ಜೈಲಿಗೆ ಹೋಗ್ಬೇಕಾಯ್ತು. ಅವತ್ತು ಬಂದು ಕಮಲ ಹಂಪನವರು ಅವರು ವೇದಿಕೆ ಮೇಲೆ ಇರಲಿಲ್ಲ ಅಂತೇಳಿ ರಕ್ಷಣೆ ಕೊಟ್ಟಿದ್ದಕ್ಕೆ ನಾನು ಜೈಲಿಗೆ ಹೋಗಿಲ್ಲ ಸ್ವಾಮಿ. ಅದಕ್ಕೆ ಹಂಪನ ಅಂದರೆ ಮೊದಲು ಕಮಲ ಹಂಪನ ಅಂತ ನಮ್ಮ ಬಾಯಿ ಬರುತ್ತೆ. ನಾನು ಭಾರತ ಸರ್ಕಾರದ ಕೇಂದ್ರ ಸರ್ಕಾರಿ ನೌಕರ. ಎಲ್ಲ ಫೈಲ್ ರೆಡಿ ಇತ್ತು. ಕರ್ನಲ್ ಫೋನ್ ಮಾಡಿದ್ರು ನಮ್ಮ ನಾಯಕರಿಗೆ, ಪೊಲೀಸ್ ಕಸ್ಟಡಿನ ಜುಡಿಷಿಯಲ್ ಕಸ್ಟಡಿನ ಅಂತ. ಜುಡಿಷಿಯಲ್ ಕಸ್ಟಡಿ ಅಂದರೆ ಅವತ್ತು ಸಾಯಂಕಾಲ ನಾನು ಅಮರತ್ ಆಗಬೇಕಾಯಿತು. ಅದನ್ನು ಉಳಿಸಿದಂಥ ಹಂಪನವ್ರು, ನಾನು ಹಂಪನ ಅಂದರೆ ಕಮಲ ಹಂಪನ ಅಂತ ಮೊದಲು ಬರುತ್ತೆ. ನನ್ನ ಅವ್ರನ್ನ ನೆನೆಸ್ಕೊಳ್ತಾ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಕನ್ನಡದ ಕಟ್ಟಾಳುಗಳೇ, ಕೇವಲ ಕರ್ನಾಟಕ ಲೋಕ ಸೇವಾ ಆಯೋಗದ ಪರೀಕ್ಷೆಗಳ ಒಳಗೊಂಡಂತೆ ಈ ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯಲ್ಲಿ ಫೈರ್ಮ್ಯಾನ್ ಹುದ್ದೆ ಸ್ಥಳೀಯರಿಗೆ ಕೊಡದಿದ್ದಾಗ ಕೇರಳದವರು ಮಾತ್ರ ಅರ್ಹರು ಅಂತೇಳಿ ಹೇಳಿಕೆ ಕೊಟ್ಟಂತ ಒಬ್ಬ ಬ್ರಿಗೇಡಿಯರ್ ಗುಪ್ತನ ವಿರುದ್ಧ ಅಂದು ಎಲ್ಲ ಸಂಘಟನೆಗಳು ಕೂಡ ಭಾಗವಹಿಸಿದ್ರು. ನಾರಾಯಣಗೌಡರು ನೇತೃತ್ವ ವಹಿಸಿದ್ರು. ಅವತ್ತು ಆತನ ಭೂತವನ್ನ ಹಲ್ಸೂರು ಡೆಲ್ಲಿ ಸರ್ಕಲ್ನಲ್ಲಿ ಆತ ಭೂತವನ್ನು ಸುಟ್ಟರು. ಅದು ರಾಜ್ಯಸಭೆಯಲ್ಲಿ ಜವರೇಗೌಡರು ಕೂಡ ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಹೋರಾಟ ಮಾಡಿದ ಪ್ರತಿಫಲ 116 ಹುದ್ದೆಗಳಿಗೆ 90 ಜನ ಕನ್ನಡಿಗರಿಗೆ ಬರಂಗ್ ಮಾಡಿದಂಥ ಕೀರ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಅವತ್ತು ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ರಾಜ್ಕುಮಾರ್ ಅಪ್ಪಣಾದಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಾಗಾರದಲ್ಲಿ ಕನ್ನಡಿಗರ ತಲೆಯನ್ನು ಎತ್ತುತ್ತೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವನ ಬಹುಶಃ ಮಗಳು ಡೆಲಿವರಿಯ ಸಂದರ್ಭ, ಆ ಸಂದರ್ಭದಲ್ಲಿ ಸ್ಟೇಷನ್ ಬಂದು ನಮಗೆ ಕನ್ನಡಿಗರಿಗೆ ಧೈರ್ಯವನ್ನು ಕೊಟ್ಟಂತ ನಾರಾಯಣಗೌಡರ ಸಹಾಯವನ್ನು ನಾನು ಮರೆಯೋದಿಲ್ಲ. ದುರಂತ ಇವತ್ತು ಕಾರ್ಯಾಗಾರದಲ್ಲಿ ಯುವ ಪಡೆಗಳು ಬಂದಿದೆ. ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ. ಹೋರಾಟಗಳು ಮಾಡ್ಕೊಂಡಿದ್ದೀವಿ, ಇಂಕ್ರಿಮೆಂಟ್ ಕಂಡಿದ್ದೀವಿ. ಕೆಲವರು ಬರೇ ಕಾಲವನ್ನು ಕಳೀತಾರೆ. 2ನೇ ಸಾಲಿನ ಹುಡುಗರು ಯಾರು ಬರ್ತಾ ಇಲ್ಲ. ಆದರೆ ನಾರಾಯಣಗೌಡರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇವತ್ತು ನಾವು ಆ ಕಾಲದಲ್ಲಿ ಸಿದ್ದಯ್ಯ ಪ್ರಾಣಿಕ್ ಅವರ ನೇತೃತ್ವದಲ್ಲಿ, ರೆಹಮಾನ್ ಖಾನ್, ರಾಮಣ್ಣ ಕೋಡಿಸ್ ನೇತೃತ್ವದಲ್ಲಿ ಲೋಕಸೇವಿ ಆಯೋಗದಲ್ಲಿ ಕನ್ನಡ ಪರೀಕ್ಷೆಗಳನ್ನು ಕಡ್ಡಾಯ ಇರಬಾರ್ದು ಅನ್ನೋಂಥ ಸಂದರ್ಭದಲ್ಲಿ ಹೋರಾಟ ಮಾಡಿದಾಗ ಕೆಲವು ಸಿದ್ದಯ್ಯ ಪ್ರಾಣಿಕ್ ಒಂದು 15 ಜನ ನಾವು ಧರಣಿ ಮಾಡಿದ್ವಿ. ಇವತ್ತು ಹೊಸ ಮುಖಗಳಿಗೆ, ಹೊಸ ಯುವತಿಯರಿಗೆ ಇವತ್ತು ಏನಾದರೂ ಅವಕಾಶ ಕೊಟ್ಟು ಇವತ್ತು ಕನ್ನಡ ಸುಳ್ಳಿಗೆ ಕರೆತರ್ತಕ್ಕಂಥ ನಾರಾಯಣಗೌಡರಿಗೆ ನಾನು ಮನದಾಳವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಲೋಕ ಸೇವಾ ಆಯೋಗದ ವಿಚಾರದಲ್ಲಿ ಮಾನ್ಯ ಸಿ ಸೋಮಶೇಖರ್ ಅವರು ಏನು ಹೇಳಿದ್ರು, ಮರುಪರೀಕ್ಷೆ ಆಗಬೇಕು, ಹೊಸ ಸೂಚನೆ ಹೊಡಿಸಬೇಕು ಅನ್ನುವಂಥದ್ದು ಒಂದಿಗೆ ಈ ಹೋರಾಟದ ಜೊತೆ ನನಗೆ ಭಾರಿ ಸಂಬಂಧ ಇದೆ. ಯಾಕಂದರೆ ನಾನು ಕೇಂದ್ರ ಸರ್ಕಾರಿ ನೌಕರ, ನನ್ನ ಹೆಂಡತಿ ಕೇಂದ್ರ ಸರ್ಕಾರಿ ನೌಕರೇ. ಆದರೆ ನಾನು ಅಪ್ ಟು UKG ಇಂದ ಮಾಸ್ಟರ್ ಡಿಗ್ರಿ, ಇವತ್ತು PhD ಅನ್ನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿಸ್ತೀನಿ. ಯಾಕಂದರೆ ಈ ಭವಿಷ್ಯ, ಈ ಹೋರಾಟ ಆದರೆ ನನ್ನ ಮಕ್ಕಳ ಭವಿಷ್ಯ ಇದೆ. ಯಾಕಂದರೆ ನಾನು ಈ ಸಮಾಜದ ಸವಾಲುಗಳನ್ನು ಧಿಕ್ಕರಿಸಿ ನಾನು ಸುಮಾರು ಸಮಸ್ಯೆಗಳನ್ನು ಎದುರಿಸಿ ನನ್ನ ಮಕ್ಕಳು ಮಾನಸಿಕ ಹಿಂಸೆಗಳನ್ನು ಅನುಭವಿಸಿ ಇವತ್ತು ನನ್ನ ಕನ್ನಡ ಮಾಧ್ಯಮಕ್ಕೆ ಸೇರಿಸಿ ನನ್ನ ಮಗಳು ಒಬ್ಬಳು ಕವಿಯತ್ರಿ ಆಗಿದ್ದಾಳೆ. ಒಬ್ಬಳು ಇವತ್ತು ನಿಮಾನ್ಸಲ್ಲಿ ಪ್ರಾಜೆಕ್ಟ್ ಆಫೀಸರ್ ಆಗಿ ಕಾಂಟ್ರಾಕ್ಟ್ ಬೇಸಿಸ್ ಮಾಡ್ತಾರೆ. ನನಗೆ ಹೆಮ್ಮೆ ಇದೆ. ಎಂತ ಮುಂದಿನ ತೊಂದರೆ ಆಗಬಾರ್ದು ಅನ್ನೋಂಥ ಏನು ಹೋರಾಟ ಮಾಡ್ತಾ ಇದ್ದೀರಿ. ನನ್ನ ಮಗಳು ನೀವು ಹೋರಾಟಕ್ಕೆ ಬರಬೇಕು, ಕ್ಲಾಸ್ ಮುಗಿಸ್ಕೊಂಬ ಅಂತ. ಇದು ಅಂತ ಐತಿಹಾಸಿಕ ಹೋರಾಟ. ತಾವುಗಳು ಕೂಡ ಇವತ್ತೇನು ಹೋರಾಟಕ್ಕೆ ಬಂದಿದ್ದೀರಿ. ಹೋರಾಟ ಆದಮೇಲೆ ನೀವು ಅಧಿಕಾರಿಗಳು ಇದರಲ್ಲಿ ಕನಿಷ್ಠ ಒಂದು 25-30% ಅದ್ರ ಆಗ್ತೀರಾ. ಆದರೆ ನೀವು ಈ ರೀತಿಯ ಮನಸ್ಸುಗಳಿಗೆ, ಕನ್ನಡದ ಮನಸ್ಸುಗಳಿಗೆ ಇನ್ಯಾರೋ IAS ಬಂದಾಗ, ಇನ್ನೊಬ್ಬ ಯಾರೋ IPS ಬಂದಾಗ ಅವರಿಗೆ ಗುಲಾಮಗಿರಿಯಲ್ಲಿ ವರ್ತಿಸದೆ ಸ್ವಾಭಿಮಾನ ಕನ್ನಡಿಗರು ಇವತ್ತಿನ ಬೆಂಬಲಿಸ್ತಾ ಇದ್ದಾರೆ. ಅದನ್ನು ಋಣವನ್ನು ಕಾಪಾಡಬೇಕು ಅಂತೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ರಕ್ಷಣಾ ವೇದಿಕೆಯ ಎಲ್ಲ ಹೋರಾಟಗಳಿಗೆ ಅಖಿಲ ಕರ್ನಾಟಕ ಮಹಮ್ಮದರ ಕನ್ನಡ ವೇದಿಕೆ ಬೆಂಬಲಿಸ್ತದೆ. ನಾವು ಅವ್ರ ಜೊತೆ ಇರ್ತೇವೆ ಅಂತೇಳಿ ನನ್ನ ಮಾತು. ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗಿ ಒಂದು ಬಾಡಿಗೆ ಏನು ಮಾಡೇನೋ ಒಂದು ಹಾಸ್ಟೆಲ್ನಲ್ಲೋ ಎಷ್ಟು ಕಷ್ಟಪಟ್ಟು ಒಂದು ಜಾಗ ಹುಡುಕಿ ಬೇರೆ ಖಾಸಗಿ ಅಧ್ಯಾಪಕರ ಹತ್ರ ಹೋಗಿ ಪಾಠಗಳನ್ನು ಕೇಳಿ ಯಾವ ಪ್ರಶ್ನೆ ಬರ್ಬೋದು, ಅದಕ್ಕೇನು ಉತ್ತರ ಬರಿಬೋದು, 1 ವರ್ಷದಿಂದ ಸಿದ್ಧೆ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ವೆಚ್ಚ ಆಗಿರುತ್ತೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ 1 ವರ್ಷ ಹೋಯಿತು ಅಂತಂದರೆ ನಮ್ಮ ಆಯಸ್ಸಿನಲ್ಲಿ 1 ವರ್ಷ ಪುನಃ ಅದನ್ನು ಪಡೆಯೋಕ್ಕಾಗೋದೇ ಇಲ್ಲ. ನನಗೆ ಮುದುಕ, ನನಗೆ ಗೊತ್ತಾಗುತ್ತೆ ವಯಸ್ಸು ಕಳ್ಕೊಳ್ಳೋದು ಏನು ಅಂತ. ನಿಮ್ಮನ್ನೆಲ್ಲ ನೋಡಿದರೆ
ನಂಗೆ ಅಯ್ಯೋ ಎಷ್ಟು ಚೆನ್ನಾಗಿತ್ತು ಆ ಜೀವನ ಅಂತ ಮರುಗುವ. ಆದ್ದರಿಂದ 1 ವರ್ಷದ ಪ್ರಶ್ನೆ ಅಲ್ಲ ಇದು, ಆಯಸ್ಸಿನ ಪ್ರಶ್ನೆಯೂ ಹೌದು, ಆಯ್ಕೆಯ ಪ್ರಶ್ನೆಯೂ ಹೌದು. ಆಮೇಲೆ ಸಾಮಾನ್ಯವಾಗಿ ಏನು ಅಂತಂದರೆ, ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆದಿರ್ತೀವಲ್ಲ, ಆ ಉತ್ತರದನ್ನು ತಿದ್ದಿ ಅದರ ದೋಷಗಳನ್ನು ತಪ್ಪುಗಳನ್ನು ಹುಡುಕ್ಬೇಕಾದ್ದು. ಇವಾಗ ತಿರ್ಗಮರ್ಗ ಪ್ರಶ್ನೆ ಪತ್ರಿಕೆನೇ ಅದರ ದೋಷಗಳನ್ನೇ ಅದರ ತಪ್ಪುಗಳನ್ನೇ ಹುಡುಕೋದು ಅಂತಂದರೆ ಎಂಥ ದುರಂತ ಇದು. ಕನ್ನಡ ಮಾಧ್ಯಮದ ಬಗ್ಗೆ ನಮ್ಮ ಸಣ್ಣೀರಪ್ಪ ಹೇಳಿದರು, ಅದರ ಬಗ್ಗೆ 2 ಮಾತು ಹೇಳಿ ಅಂತ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿರಲಿ ಒಂದು ಸಂಗತಿ ಅಂದರೆ, ಮೊದಲು ಇಂಟರ್ಮೀಡಿಯೇಟ್ ಇತ್ತು, ಆಮೇಲೆ ಅದನ್ನು ನೀವೆಲ್ಲ ಬಂದಾಗ ಪ್ರೀ ಯೂನಿವರ್ಸಿಟಿ ಓದ್ಕೊಂಡು ಬಂದವ್ರು ನೀವು. ಪ್ರೀ ಯೂನಿವರ್ಸಿಟಿ ಆದ್ದು 1955ನೇ ಇಸ್ವಿಯಲ್ಲಿ. ಅದುವರೆಗೂ ಇಂಟರ್ಮೀಡಿಯೇಟ್ ಇತ್ತು. 55-56ರಲ್ಲಿ ಇಂಟರ್ಮೀಡಿಯೇಟ್ ಹೋಗಿ ಪ್ರೀ ಯೂನಿವರ್ಸಿಟಿ ಬಂತು. ಆಗ ಕುಲಪತಿಯಾಗಿದ್ದವರು, ಆಗ್ತಾನೆ ಕುಲಪತಿ ಆದವರು ನಮ್ಮ ಗುರುಗಳು ಕುವೆಂಪು ಅವರು. 56ನೇ ಇಸ್ವಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅಂದರೆ ಕನ್ನಡ, ನಾರಾಯಣಗೌಡು ಕನ್ನಡ, ಇದೆಲ್ಲ ಕನ್ನಡಕ್ಕೆ ಪರ್ಯಾಯ ಶಬ್ದಗಳು, ಹೆಸರುಗಳಿಗೂ. ಕುವೆಂಪು ಅವರು ಅದವರೆಗೂ ಯೂನಿವರ್ಸಿಟಿಯಲ್ಲಿ ಕನ್ನಡ ಮಾಧ್ಯಮ ಇನ್ನೂ ಪ್ರವೇಶ ಆಗಿರಲಿಲ್ಲ. ಸಿಂಡಿಕೇಟ್ ಸಭೆ ಅಂದರೆ ವೈಸ್ ಚಾನ್ಸಲರ್ ಅಲ್ಲಾಡಿಸ್ಬಿಡ್ತಾರೆ. ಲೋಪದೋಷಗಳು ಮತ್ತೆ ಅದು ಹೋರಾಟವನ್ನು ಮಾಡಿದ್ರು, ಗಲಾಟೆ ನೀವು ಮಾಡಿದ್ರ. ಮತ್ತೊಂದು ಪ್ರಶ್ನೆ ಪತ್ರಿಕೆ ಶುರುವಾಯಿತು, ಅದು ಡಿಸೆಂಬರ್ನಲ್ಲಿ ಬಹುತೇಕ ಆಯಿತು. ಮೊದಲು ಏನು ತಪ್ಪು ಮಾಡಿದ್ರು ಅದರ ಡಬಲ್ ತಪ್ಪುಗಳನ್ನು ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಗಳನ್ನು. ಅಂದರೆ ಎಷ್ಟು ಉದ್ದಟತನ, ನಿರಾಸೆ ಮತ್ತು ಜಿಗುಪ್ಸೆ ಅಂತ ಬರುತ್ತೆ ಅಂದರೆ, ಈ ಅಧಿಕಾರಿಗಳ ಉದ್ದಟತನವನ್ನು ನೋಡಿದಾಗ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ? ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಈ ಆಯೋಗ ತನ್ನ ಕರ್ತವ್ಯವನ್ನು ತಾನು ಮಾಡಬೇಕಾ ಬೇಡ? ಇವತ್ತು ಅದನ್ನು ಕರಿಬೇಕಾಗಿರೋದು ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲ, ಕರ್ನಾಟಕ ಲೋಪದೋಷ ಆಯೋಗ ಅಂತ ಕರಿಬೇಕಾಗ್ತದೆ. ಇದು ತಟ್ಟಬೇಕಾಗಿದೆ. ಇವತ್ತು ಏನು ಸೆಷನ್ ನಡೀತಾ ಇದೆ, ನೀವು ಮಾಡಿರೋ ಆಯೋಗ ಲೋಪದೋಷದ ಆಯೋಗ್ಯ, ಲೂಟಿಕೋರರ ಆಯೋಗ್ಯ, ಅಯೋಗ್ಯರ ಆಯೋಗ್ಯ ಅಂತಲೂ ಕೂಡ ಅಂತಿಮವಾಗಿ ತೀರ್ಮಾನಕ್ಕೆ ನಾವು ಬರಬೇಕು. ಈಗ ನಮ್ಮೆಲ್ಲರದ ಭವಿಷ್ಯ ಇದೆ, ನಮ್ಮದೆಲ್ಲರದು ಮುಗಿತಾ ಇದೆ. ಈ 3 ಪದಗಳನ್ನು ಹಾಕಿ ಆಯೋಗವನ್ನು ಮುಚ್ಚಬೇಕು ಅಂತ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಇಷ್ಟೊಂದು ಅಪರಾಧ ಮಾಡಿರ್ತಕ್ಕಂಥವ್ರನ್ನ, ಆಮೇಲೆ ಉದ್ದಟತನ ತೋರಿಸ್ತಾ ಇರ್ತಕ್ಕಂಥ ಅವ್ರು ಏನು ಹೇಳ್ತಾರೆ, ಕೃಪಾಂಕ ಎಷ್ಟೋ ಮಾರಿಸ್ಕೊಟ್ಟಿದ್ದೀವಿ, ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ಅದು ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನು? ಮಾಡೋ ಕೆಲಸ ಮಾಡಿದ್ದೀರಲ್ಲ, ನಿಮಗೆ ಶಿಕ್ಷೆ ಏನು? ನಾನು ಮೊದಲನೇ ಕೇಳ್ತಕ್ಕಂಥದ್ದು, ನಿಮ್ಮ ಪರಿಹಾರಕ್ಕಿಂತ ನಮ್ಮ ಹೋರಾಟ. ಇಂಥ ಅಯೋಗ್ಯರು ಎಷ್ಟು ವರ್ಷ ಇದ್ರೂ ಕೂಡ ಇದೇ ಅಪಾಯ ಆಗುತ್ತೆ. ಆಯೋಗವನ್ನು ಬರ್ಖಾಸ್ ಮಾಡಿ ಹೊಸ ಆಯೋಗವನ್ನು ತನ್ನಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಾರಾಯಣಗೌಡರ ನೇತೃತ್ವದಲ್ಲಿ ಹೋದಾಗ ಹೇಳಿಕೆ ಕೊಟ್ಟಿದ್ದಾರೆ, ತೀರ್ಮಾನ ಮಾಡ್ತೀನಿ ಮತ್ತು ಅಧಿಸೂಚನೆ ಹೊರಡಿಸ್ತೀನಿ ಮತ್ತು ಹೊಸ ಪರೀಕ್ಷೆಗೆ ಅನುಕೂಲ ಮತ್ತು ಈ ಆಯೋಗಕ್ಕೂ ಒಂದು ಚಿಕಿತ್ಸೆಯನ್ನು ಮಾಡ್ತೀನಿ ಅಂತ. ನಿಜ, ನೀವೆಲ್ಲ ನಾವು ಹೊರಗಡೆ ಇರೋ ಜನಕ್ಕೆಲ್ಲ ನಟ್ಟು ಬೋಲ್ಟು ರಿಪೇರಿ ಮಾಡ್ತೀರಾ. ನಿಮ್ಮ ಸರ್ಕಾರದಲ್ಲಿರೋ ಈ ಅಧಿಕಾರಿಗಳಿಗೆ ನಟ್ಟು ಬೋಲ್ಟು ರಿಪೇರಿ ಮಾಡಿ. ನಮ್ಮ ನಟ್ಟು ಬೋಲ್ಟು ರಿಪೇರಿ ಮಾಡಬೇಕೆಲ್ಲ ನೆಟ್ಟಿಗಿದ್ದೀವಿ. ನಿಮ್ಮ ಅಸ್ತಿತ್ವಕ್ಕೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ ಅಧಿಕಾರದ ಲಾಲ್ತಲ್ಲಿ ಪೋಲನೆಯಲ್ಲಿ ಇಂಥ ವಿಚಾರವನ್ನು, ಭವಿಷ್ಯವನ್ನೇ ಮರಿತಕ್ಕಂಥ ಚಿಂತನೆ ಮಾಡಿದ್ದೀರಿ. ಏನಾಯಿತು ಆಮೇಲೆ? ಲೋಪದೋಷಗಳು ಈಗಾಗಲೇ ಇವರು ಹೇಳಿದ್ದಾರೆ. ಸೋಮಶೇಖರ್ ಅವರು ಏನಂತ ಸೋಮಶೇಖರ್ ಹೇಳಿದ್ರು, ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಪತ್ರಿಕೆಯನ್ನು ಬರೆದ ಮೇಲೆ, ಆಯಾ ರಾಜ್ಯದಲ್ಲಿ ಪಕ್ಷ ಬರೆದ ಮೇಲೆ ಅದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡೋದು ರೂಢಿ ಮತ್ತು ಮಾಡಬೇಕಾದ ಕರ್ತವ್ಯ. ಇವರು ಮಾಡಿರೋದೇನು, ಇಂಗ್ಲೀಷ್ನಲ್ಲಿ ಪತ್ರಿಕೆ ಬೇಕಾಬಿಟ್ಟು ಕನ್ನಡದಲ್ಲಿ ಅದನ್ನು ತರ್ಜಿಮೆ. ಆ ತರ್ಜಿಮೆ ಯಾವನಿಗೂ ಅರ್ಥವಾಗೋದಿಲ್ಲ. ಅವ್ರನ್ನೇ ಕುಂಡ್ರಿಸಿದ್ರು 4-5 ಸತಿ ಫೇಲ್ ಆಗ್ತಾರೆ. ಅವ್ರು ಓದಕ್ಕೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ಭಾಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ. ಇಂಥ ಆಯೋಗವನ್ನು ತಿರ್ಗಾ ನೀವು ಇಟ್ಕೊಂಡೆ ಅವ್ರ ಕೈಲೇ ರಿಪೇರಿ ಮಾಡಿಸ್ತೀನಿ, ಅವ್ರ ಕೈಲೇ ಸರಿ ಮಾಡಿಸ್ತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ನಾರಾಯಣಗೌಡರ ಡಿಮ್ಯಾಂಡ್ ಇಟ್ಟಿದಾರಲ್ಲ, ಅವ್ರ ಪರವಾಗಿ ನಾನು ಇಡ್ತಾ ಇದ್ದೀನಿ, ಆಯೋಗವನ್ನು ರದ್ದು ಮಾಡಿ ಹೊಸ ಆಯೋಗವನ್ನು ರಚನೆ ಮಾಡಿ, ಎಲ್ಲರೂ ಒಪ್ಪಂದ. ಇದರ ಜೊತೆಯಲ್ಲಿ ಮರುಪರೀಕ್ಷೆ ಅನಿವಾರ್ಯ, ಅಗತ್ಯ. ಸದನ ನಡೀತಾ ಇದೆ. ಈ ಸದನದೊಳಗಡೆ ಅದನ್ನು ತೀರ್ಮಾನ ಮಾಡಿ ಅಧಿಸೂಚನೆ ಹೊರಡಿಸದೆ ಹೋದರೆ ಯಾರ್ಯಾರು ನಟ್ಟು ಬೋಲ್ಟನ್ನು ಯಾರ್ಯಾರು ಕಿತ್ತಾಕಬೇಕು ಅನ್ನೋದನ್ನು ನಾವು ಒಟ್ಟಾಗಿ ನಿಂತು ಯೋಚನೆ ಮಾಡಬೇಕಾದ ಪರಿಸ್ಥಿತಿ. ಅಲ್ಲಿ ತನಕ ಹೋಗೋದಕ್ಕೆ ಬಿಡಬೇಡಿ. ಈಗಾಗಲೇ ಸದನದಲ್ಲಿದ್ದಾರೆ. ನಾನು ವ್ಯಕ್ತಿಗತವಾಗಿ ನಿಮ್ಮನ್ನು ದೂರೋದಿಲ್ಲ. ನಿಮ್ಮ ಆದ್ಯತೆ ನಟ್ಟು ಬೋಲ್ಟ್ಗಲ್ಲ, ನಿಮ್ಮ ಆದ್ಯತೆ ರಾಜ್ಯದ ಹಿತ, ರಾಜ್ಯದ ಅಭ್ಯುದಯ, ನಾಡನ್ನು ಉಳಿಸ್ತಕ್ಕಂಥದ್ದು, ಭಾಷೆಯನ್ನು ಉಳಿಸ್ತಕ್ಕಂಥದ್ರ ಕಡೆ ಗಮನ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಎಚ್ಚರಿಕೆಗಳನ್ನು ಕೊಡ್ತಾರೆ.
ಆ ಎಚ್ಚರಿಕೆ ಬಹುಮಟ್ಟಿಗೆ ಸರ್ಕಾರಕ್ಕಾಗಿರ್ತದೆ, ಸರ್ಕಾರದ ಮಂತ್ರಿಗಳಿಗಾಗಿರ್ತದೆ, ಕೆಲವು ಇಲಾಖೆಗಳನ್ನು ನಿರ್ವಹಣೆ ಮಾಡುವಂಥವ್ರಿಗೆ ಆಗಿರ್ತದೆ. ಆ ಎಚ್ಚರಿಕೆಯನ್ನು ಪರಿಗಣಿಸ್ತಾ ಇದ್ದಾಗ ಅವರು ರಣಾಂಗಣಕ್ಕೆ ಇಳಿತಾರೆ. ಒಂದ್ಸಾರಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ರಣಾಂಗಣಕ್ಕೆ ಇಳಿದ ಮೇಲೆ ಅದು ಅಂತಿಮವಾಗಿ ಯಾವ ಗುರಿಯನ್ನು ಮುಟ್ಟಬೇಕೋ ಆ ಗುರಿಯನ್ನು ಮುಟ್ಟಿರುವಂಥ ಇತಿಹಾಸ ನಮ್ಮಲ್ಲಿದೆ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಆ ತಜ್ಞರ ಹೆಸರುಗಳನ್ನು ಬಹಿರಂಗಪಡಿಸಿ ಅಂತ ನಾವು ಕೇಳಿದ್ವು. ಆದರೆ ಅವರಿಂದ ಇದು ರಹಸ್ಯವಾಗಿರೋದ್ರಿಂದ ಬಹಿರಂಗಪಡಿಸುವುದಿಲ್ಲ. ಇಲ್ಲಿ ಏನಾಗ್ತದೆ, ತಜ್ಞತೆ ಎನ್ನುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ ಒಪ್ಕೊಂಡಿರುವಂಥದ್ದು. ಅವರ ಮರ್ಜಿಗೆ ಅನುಗುಣವಾಗಿ ಯಾರು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದಾರೋ, ಗುಲಾಮತನದಿಂದ ಆ ಕೆಲಸವನ್ನು ಮಾಡ್ತಾ ಇರ್ತಾರೋ, ಅಲ್ಲಿರುವಂಥ ಸದಸ್ಯರು ಅದನ್ನು ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸವನ್ನು ಯಾರು ಮಾಡಿಕೊಡ್ತಾರೋ ಅವರನ್ನು ತಜ್ಞರು ಅಂತ ಗುರುತಿಸಿ ಅವರಿಂದ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವ ಮತ್ತು ಅನುವಾದ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಿರ್ತಾರೆ. ಗೂಗಲ್ ಕೂಡ ಅನುವಾದದ ಸಂದರ್ಭದಲ್ಲಿ ಮಾಡ್ತಾ ಇರುವಂಥ ತಪ್ಪುಗಳು ಏನು ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದ ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅನುವಾದದಲ್ಲಿ ಗೂಗಲ್ ಮಾಡಬಹುದಾದಂಥ ತಪ್ಪುಗಳನ್ನು ಯಾರು ಪತ್ತೆ ಹಚ್ಚುತ್ತಾರೆ, ಅನುವಾದದ ದೋಷವನ್ನು ಸರಿಪಡಿಸುವಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾರೆ, ಅವರು ನಿಜವಾದಂಥ ತಜ್ಞರು. ಆದರೆ ಆ ಥರದ ತಜ್ಞತೆಯನ್ನು ಬಳಸ್ಕೊಳ್ದೇ ಇರುವಂಥ ಲೋಪ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ರಹಸ್ಯ ಅನ್ನುವಂಥದ್ರ ಹಿಂದೆ ಒಂದು ದೊಡ್ಡ ಭ್ರಷ್ಟಾಚಾರವೇ ಅಡಗಿದೆ. ಇಲ್ಲಿವರೆಗೆ ಮಾತನಾಡಿದಂಥ ನಾಡು ಕೆಚ್ಚೆದೆಯ ಕನ್ನಡಿಗರಲ್ಲಿ ಶರಣಗಳು ಸಲ್ಲಿಸಿ, ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಂಥ ನಾರಾಯಣಗೌಡರ ನೇತೃತ್ವದಲ್ಲಿ KPSC ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬರೆದಂಥ ಸಾವಿರಾರು ವಿದ್ಯಾರ್ಥಿಗಳ ಪರವಾಗಿ ಈ ಹೋರಾಟ ನಡೀತಾ ಇದೆ. ಇದು ಕೇವಲ ಭಾಷೆಯ ಹೋರಾಟ ಅಲ್ಲ. ಯಾರ್ಯಾರು ಈ ಕನ್ನಡ ಮಾಧ್ಯಮದಲ್ಲಿ ಓದಿ ಈ ನಾಡಿನಲ್ಲಿ ಉತ್ತಮ ಅಧಿಕಾರಿ ಹೊಂದವಾಗಿ ಈ ನಾಡನ್ನು ಸದೃಢಗೊಳಿಸಬೇಕು, ಸಮಗ್ರವಾಗಿ ಬಲಿಷ್ಠವಾಗಿ ಕಟ್ಟಬೇಕು ಅಂತೇಳಿ ಕನಸುಗಳನ್ನು ಹೊತ್ತಂಥ ವಿದ್ಯಾರ್ಥಿ ಯುವಜನರ ಬದುಕಿನ ಹೋರಾಟ ಇದು. ಆ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಹೋರಾಟ ಇದು. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ರಕ್ಷಣಾ ವೇದಿಕೆ ನಾರಾಯಣಗೌಡರವರ ನೇತೃತ್ವದಲ್ಲಿ ನಡೆದಂಥ ಅನೇಕ ಹೋರಾಟಗಳು ಒಂದು ತಾರ್ಕಿಕ ಹಂತಕ್ಕೆ ಹೋಗಿ ಈ ರಾಜ್ಯಕ್ಕೆ ನ್ಯಾಯವನ್ನು ಕೊಡಿಸುವಂಥ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಈ ಹೋರಾಟವೂ ಸಹ ಏನು ಸಾವಿರಾರು ಜನ ಕನ್ನಡದ ವಿದ್ಯಾರ್ಥಿಗಳು KPSC ಪರೀಕ್ಷೆಯನ್ನು ಬರೆದಿದ್ದೀರಿ, ನಿಮ್ಮೆಲ್ಲರಿಗೂ ಸಹ ಈಗಾಗಲೇ ಅಕ್ಟೋಬರ್ನಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಇದ್ದಂಥ ತಪ್ಪುಗಳಿಗೆ ಮರುಪರೀಕ್ಷೆಯನ್ನು ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ಈ ರೀತಿ ಈಗ ಮರುಪರೀಕ್ಷೆಯಲ್ಲಿ ಆಗಿರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಂಡು ಮತ್ತೊಮ್ಮೆ ಪರೀಕ್ಷೆಯನ್ನು ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೆ ಅಂತೇಳಿ ಭಾವಿಸಿ ನೀವೆಲ್ಲರೂ ಯೋಚನೆಯನ್ನು ಮಾಡಬೇಕು. ಇವತ್ತಿನ ವಿದ್ಯಾರ್ಥಿ ಯುವಜನೆಗೆ ಅವರು ಎಡಪಂಥಿ ಏನಾಗ್ತಾನೋ ಬಲಪಂಥಿ ಏನಾಗ್ತಾನೋ ಏನಾದರೂ ಆಗಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ಆದರೆ ನೀವೆಲ್ಲ ವಿದ್ಯಾರ್ಥಿ ಯುವಜನರು ಅರ್ಥ ಮಾಡ್ಕೊಳ್ಬೇಕು, ನೀವೇನಾದರೂ ಒಬ್ಬ ಸ್ವಾಭಿಮಾನಿಯಾಗಿ ಒಬ್ಬ ಕನ್ನಡಿಗನಾಗಿ ನಿನ್ನದೇತನವನ್ನು ಉಳಿಸ್ಕೊಂಡು ನೀನು ಕನ್ನಡ ಅಭಿಮಾನಿಯಾಗಿ ಉಳಿಬೇಕು ಅಂತೇಳಿದರೆ ನಿನ್ನ ಚಟುವಟಿಕೆಗಳಿಂದ ನಿನ್ನ ಭಾವನೆಗಳನ್ನು ನಿನ್ನ ಭವಿಷ್ಯದ ಯೋಜನೆಗಳನ್ನು ಒಂದು ವೇದಿಕೆಯಲ್ಲಿ ಹಂಚ್ಕೊಳ್ಬೇಕು ಅಂತೇಳಿದರೆ ಇವತ್ತು ಕರ್ನಾಟಕದ ವಿದ್ಯಾರ್ಥಿ ಯುವಜನರಿಗೆ ಇರತಕ್ಕಂಥದ್ದು ಒಂದೇ ಪ್ಲಾಟ್ಫಾರಮ್ಮು, ಅದು ನಾರಾಯಣಗೌಡರ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಅದ್ಭುತವಾದಂಥ ಕನ್ನಡದ ಸೈನ್ಯ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಕನ್ನಡಕ್ಕೆ ಏನಾದರೂ ಕೂಡ ಸಣ್ಣ ಒಂದು ತೊಂದರೆ ಆದ್ರೂ ಕೂಡ ಮೇಲೆದ್ದು ನಿಂತು ಗರ್ಜಿಸುವಂಥ ಒಂದು ತಾಕತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಈ ಹಿನ್ನೆಲೆ ಒಳಗಡೆ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದೊಂದು ಸರ್ಕಾರಕ್ಕೆ ಮತ್ತು ವ್ಯವಸ್ಥೆಗೆ ಕೊಟ್ಟಂಥ ಒಂದು ಎಚ್ಚರಿಕೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ ಅಂತಕ್ಕಂಥದ್ದು ನಮ್ಮ ಬದುಕು. ಅಂಥದಕ್ಕೆ ತೊಂದರೆ ಬಂದ ಸಂದರ್ಭದಲ್ಲಿ ನಾವೆಲ್ಲ ಎದ್ದು ನಿಂತು ಪ್ರತಿಭಟಿಸುವ, ಧೈರ್ಯ ತೋರುವ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಈ ಸಂದರ್ಭದಲ್ಲಿ ನನಗೆ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ. ಕೇವಲ ನಮ್ಮ ಕನ್ನಡದ ಯಾರು ಈ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಅನ್ಯಾಯ ಆಗಿದೆ ಅನ್ನೋದು ಅಷ್ಟೇ ಅಲ್ಲ,
ಕನ್ನಡಕ್ಕೆ ನೋವಾಗಿದೆ, ಕನ್ನಡಕ್ಕೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಕೂಗಿದೆಯಲ್ಲ, ಅದನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ತಾಕತ್ತಿದೆಯಲ್ಲ, ಅದು ನಿಜಕ್ಕೂ ಕೂಡ ಭಾಳ ದೊಡ್ಡದು ಅಂತಕ್ಕಂಥ ಭಾವನೆ ನನಗಿದೆ. ನಾನು ಹೆಚ್ಚು ಮಾತನಾಡಬೇಕು ಅಂತ ಅಂದ್ರೂ ಕೂಡ ಕೆಲವು ಆಗ್ತಾ ಇಲ್ಲ. ಹೋರಾಟಕ್ಕೆ ಬಂದಿರುವಂಥ ರಾಜ್ಯ ರೈತ ಸಂಘದ ಮುಖಂಡರು, ರಕ್ಷಣಾ ಹಿತೈಷಿಗಳಾದಂಥ ವೀರ್ ಸಂಗಯ್ಯ ಸರ್ ಅವರು ಮಾತಾಡ್ತಾರೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಸಂಘಟನೆಗಳು ನಾಡಿನಲ್ಲಿ ಇದಾವೆ. ಆದರೆ ರಕ್ಷಣಾ ವೇದಿಕೆ ಅಂತ ಇಟ್ಕೊಳ್ಳೋದೈತಲ್ಲ ಕರ್ನಾಟಕದ, ಅದು ಸುಮ್ಮನೆ ಬಂದಿರೋದಲ್ಲ, ಅದು ಹೆಸರಿಗೆ ಮಾತ್ರ ಇರುವುದು ಅಲ್ಲ. ಬೆಳಗಾವಿನ ಗಡಿನಾಡಿನ ತುದಿಯಲ್ಲಿ ಈ ಕನ್ನಡ ನಾಡಿನ ಯಾವುದೋ ಕಂಡಕ್ಟರ್ಗೆ ಸಮಸ್ಯೆ ಅಂತಂದರೆ ಈ ಸಿಂಹ ಎಚ್ಚೆತ್ತಿತ್ತು. ಎಚ್ಚೆತ್ತ ಸಿಂಹಗಳ ಪಡೆ ಈ ರಕ್ಷಣಾ ವೇದಿಕೆ ಅಂತ ನನಗೆ ಕರೀಲಿಕ್ಕೆ ಭಾಳ ಇಷ್ಟ ಆಗುತ್ತೆ. ನಾಡಿನಲ್ಲಿ ಏನರ ನಡಿಬೋದು. KPSC ಎಕ್ಸಾಮ್ ಬರೆದು ಕುಂತಿರ್ತಕ್ಕಂಥ ಸಂಖ್ಯೆ ಎಷ್ಟದರ ಇಲ್ಲಿ ಅನ್ನೋದ್ರ ಪ್ರಶ್ನೆ ಅಲ್ಲ. ಕನ್ನಡ ನಾಡಿನ ಮಕ್ಕಳಿಗೆ ಉದ್ಯೋಗದ ಪ್ರಶ್ನೆಗೆ ಅನ್ಯಾಯ ಆಗೈತೆ ಅಂದ ತಕ್ಷಣ, ಗೊತ್ತಾದ ತಕ್ಷಣ ಎಚ್ಚೆತ್ತದ್ದು ಯಾವುದಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ, ಅದರ ಅಧ್ಯಕ್ಷ. ಇದು ಸುಮ್ಮನೆ ಬರುವಂಥದ್ದಲ್ಲ. ಇಂಥ 10 ವಿಚಾರಗಳನ್ನು ಹೇಳ್ಬೋದು. ಕನ್ನಡ ನಾಡಿನಲ್ಲಿ ಕೋವಿಡ್ ಸಂದರ್ಭ ಬಂತು, ಸುಮ್ಮನೆ ಕುಂತಿಲ್ಲ ರಕ್ಷಣಾ ವೇದಿಕೆ. ನಾರಾಯಣಗೌಡರು ಎಂದೂ ಕೂಡ ಮೈ ಮರೆತವರಲ್ಲ. ಕನ್ನಡದ ಏನು ಬೋರ್ಡ್ಗಳಿದ್ವು ಅದನ್ನು ಸರಿ ಮಾಡಲಿಕ್ಕೆ ಇದೇ ನಮ್ಮ ಸರ್ಕಾರ, ಕನ್ನಡ ನಾಡಿನ ಸರ್ಕಾರ ವಿಧಾನಸೌಧದಲ್ಲಿದ್ದರೂ ಕೂಡ ಆ ಬೋರ್ಡ್ ಕನ್ನಡದಲ್ಲಿರ್ಬೇಕಂತೇಳಿ ಹೋರಾಟ ಮಾಡಿದವ್ರನ್ನ ಬಂಧಿಸಿತ್ತಲ್ಲ. ಕನಿಷ್ಠ ಮಾನ ಮರ್ಯಾದೆ ಇದ್ರೆ ಕರ್ನಾಟಕ ಸರ್ಕಾರಕ್ಕೆ ನಾಚಿ ಆಗಬೇಕಾಗಿತ್ತವರು. ಯಾರ ಸಲುವಾಗಿ ಮಾಡಿತ್ತು? ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ನಮ್ಮ ಕನ್ನಡಿಗರ ರಕ್ಷಣೆ ಮಾಡದಿದ್ರೆ ಏನು ಪ್ರಯೋಜನ? ಮೇಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಹಲವಾರು ತಾರತಮ್ಯಗಳನ್ನು ಮಾಡಿದರೆ ಇಡೀ ಕರ್ನಾಟಕ ಸರ್ಕಾರ ನಮ್ಮ ಜೊತೆಗಿದ್ದು ಅದನ್ನು ಸರಿಪಡಿಸಲಿಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಈ ಕನ್ನಡ ನಾಡಿನ ಜನತೆಯ ಉದ್ಯೋಗದ ಪ್ರಶ್ನೆ ಆಗಿರಲಿ, ಅವರ ಜೀವನದ ಪ್ರಶ್ನೆ ಆಗಿರಲಿ, ಏನೇ ಎಕ್ಸಾಮಿನ ಪ್ರಶ್ನೆ ಆಗಿರಲಿ, ಇವೆಲ್ಲವೂ ಕೂಡ ಕಟಿಬದ್ಧವಾಗಿ ಇವತ್ತೇನು ಹೋರಾಟ ಪ್ರಾರಂಭ ಮಾಡಿದರೆ ಇದು ಮುಂದರಿಸ್ತಾರೆ. ಇವರ ಹೋರಾಟ ಈ ಕನ್ನಡ ನಾಡಿನ ಎಲ್ಲ ಜನತೆಗೆ ಮೀಸಲು. ಕೇವಲ ಜನರಿಗೆ, ಕೆಲವೇ ಜನರಿಗೆ ಅಲ್ಲ. ಕನ್ನಡ ಮಾತನಾಡತಕ್ಕಂಥ 7 ಕೋಟಿ ಜನ ನನ್ನ ಬಂಧುಗಳು